ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿಯೂ ಸಹ ಕಾಣಬಹುದಾದಂತಹ ಬಹಳ ಪ್ರಸಿದ್ಧವಾದ ಮತ್ತು 4 ಯುಗಗಳಲ್ಲಿಯೂ ಬಹಳ ಹೆಸರುವಾಸಿಯಾಗಿರುವಂತಹ ಕಿಷ್ಕಿಂಧೆ ನಗರಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ ಜೀರಪ್ಪ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊ ಬರೋಣ. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಬೆಂಗಳೂರಿನಿಂದ 378 ಕಿಲೋಮೀಟರ್, ಗಂಗಾವತಿಯಿಂದ 15 ಕಿಲೋಮೀಟರ್, ಹಂಪಿಯಿಂದ 22 ಕಿಲೋಮೀಟರ್ ಮತ್ತು ಹೊಸಪೇಟೆಯಿಂದ 30 ಕಿಲೋಮೀಟರ್ ಇದೆ. ರಾತ್ರಿ ಜರ್ನಿ ಮಾಡುವವರಿಗೆ ಬಹಳ ಉತ್ತಮವಾದ ರಸ್ತೆ ಸೌಲಭ್ಯ ಈ ಮಾರ್ಗ ಹೊಂದಿದ್ದು 7-8 ಗಂಟೆಗಳಲ್ಲೇ ಈ ಜಾಗವನ್ನು ತಲುಪಬಹುದು. ವಿಶೇಷ ಸ್ಥಾನಮಾನ ಇದೆ. ಅಂಜನಾದೇವಿ ಆಂಜನೇಯನಿಗೆ ಇಲ್ಲಿ ಜನ್ಮ ನೀಡಿದ್ದರಿಂದ ಈ ಬೆಟ್ಟಕ್ಕೆ ಅಂಜನಾದ್ರಿ ಪರ್ವತ ಎಂದು ಹೆಸರು ಬಂತೆಂದು ಹೇಳಲಾಗುತ್ತದೆ. ದೇವಾಲಯಕ್ಕೆ ರೀಚ್ ಆದ್ವಿ. ಈಗ ಪಾರ್ಕಿಂಗ್ಗೆ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿ ಮಾಡಿ ನಮಗೆ ಹೇಳಿದ್ರು. ಅದು ತೋರ್ಸೋದು ಅಲ್ಲ. ನೋಡಿ ಸ್ನೇಹಿತರೆ, ನಾವು ಮೊದಲಿಗೆ ಬಂದ್ರೆ ನಮ್ಗೆ ಆರ್ಚು ಸಿಗುತ್ತೆ. ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿದ್ದೀವಿ ಅಂಜನಾದ್ರಿಯಲ್ಲಿ. ಅಂಜನಿ ಪುತ್ರ ಅಂಜನಾದ್ರಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಈಗ ದೇವಾಲಯದ ಮುಖ್ಯ ದ್ವಾರ ಎಂಟ್ರೆನ್ಸ್ ನಲ್ಲಿ ನಾವಿದ್ದೀವಿ. ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರ್ ಎತ್ತರ ಇರುವಂತಹ ಈ ಅಂಜನಾದ್ರಿ ಬೆಟ್ಟವನ್ನು ನಾವು ಹತ್ತೋದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಿಮ್ಗೆ ಅಂಜನಾದ್ರಿ ಬೆಟ್ಟ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನಾವಿವತ್ತು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಸಮೀಪ ಇರುವಂತಹ ಹನುಮನಹಳ್ಳಿ ಗ್ರಾಮದಲ್ಲಿ ಇದ್ದೀವಿ. ಏನಪ್ಪಾ ಇಲ್ಲಿ ವಿಶೇಷ ಅಂದ್ರೆ, ಅಂಜನಿ ಪುತ್ರ ಕೇಸರಿ ನಂದನ ವಾಯುಪುತ್ರ ಅಂತ ಹೆಸರುವಾಸಿಯಾಗಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ಜನ್ಮಸ್ಥಳಕ್ಕೆ ನಾವೀಗ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಮುಖ್ಯ ದ್ವಾರ, ದೇವಾಲಯದ ಮುಖ್ಯ ದ್ವಾರ. ನಾವೀಗ ಇಲ್ಲಿಂದ ಸುಮಾರು 575 ಮೆಟ್ಟಿಲುಗಳನ್ನ ಹತ್ಕೊಂಡು ಬೆಟ್ಟದ ಮೇಲೆ ಇರುವಂತಹ ದೇವಾಲಯಕ್ಕೆ ನಾವೀಗ ಹೋಗ್ಬೇಕು. ಬನ್ನಿ ಬೆಟ್ಟದ ಮೇಲಕ್ಕೆ ಹತ್ತ ಹೋಗೋಣ. ನೋಡಿ, ನಾವೀಗ ಮೆಟ್ಟಿಲನ್ನ ಹತ್ತೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನೋಡಿ, ನಾವೀಗ ಮುಖ್ಯ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಕಾಲು ತೊಳ್ಕೊಂಡು ಪಾದರಕ್ಷೆ ಬಿಡೋರು ಅಲ್ಲಿ ಬಿಡ್ಬೋದು. ಮೊದಲು ಕಾಲು ತೊಳ್ಕೊಳ್ಳೋಣ. ತ್ರೇತಾಯುಗದಲ್ಲಿ ಶ್ರೀರಾಮನು ಹನುಮಂತನ ಭೇಟಿ ಮಾಡಿದಂತಹ ಸ್ಥಳವೂ ಸಹ ಇದಾಗಿದ್ದು, ಪವಿತ್ರ ಪುಣ್ಯ ಸ್ಥಳಗಳಲ್ಲಿ ಈ ಅಂಜನಾದ್ರಿಯ ಪರ್ವತವೂ ಸಹ ಒಂದು ಅಂತಲೇ ಹೇಳಬಹುದು. ಸ್ನೇಹಿತರೆ, ನಾವೀಗ ಮೆಟ್ಲು ಹತ್ತೋದಕ್ಕಿಂತ ಮೊದಲು ಇಲ್ಲಿನ ರಾಮನ ವಿಗ್ರಹ ಮತ್ತು ಇಲ್ಲಿನ ಹನುಮಂತನ ವಿಗ್ರಹಕ್ಕೆ ನಮಸ್ಕರಿಸಿ ನಾವು ಇಲ್ಲಿನ ಮೆಟ್ಲನ್ನ ಹತ್ತಬೇಕಾಗುತ್ತೆ. ಬನ್ನಿ ಹೋಗೋಣ. ನೋಡಿ, ಈಗ ಮೊದಲನೇ ಮೆಟ್ಟು ಹತ್ತುತ್ತಾ ಇದ್ದೀವಿ. ಹನುಮನ ಜನ್ಮಸ್ಥಳ ಶ್ರೀ ಅಂಜನಾದ್ರಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀವಿ. ಶ್ರೀ ಹನುಮ ಜನ್ಮ ಭೂಮಿ ಅಂಜನಾದ್ರಿ ಬೆಟ್ಟ. ಜಯ ಶ್ರೀರಾಮ್. ನೋಡಿ, ಇಲ್ಲಿ ದಾರಿ ಉದ್ದಕ್ಕೂ ಈ ತರ ಚಾವಣಿ ವ್ಯವಸ್ಥೆ ಮಾಡಿದ್ದಾರೆ. ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಮತ್ತೆ ಮಳೆಗಾಲದಲ್ಲಿ ಇಲ್ಲಿನ ಭಕ್ತಾದಿಗಳು ನೆನಿಬಾರ್ದು ಅನ್ನೋ ಕಾರಣದಿಂದ ಬೆಟ್ಟದ ಉದ್ದಕ್ಕೂ ಈ ತರ ಸಿಸ್ಟಮ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ನೋಡಿ ಇಲ್ಲಿ ಮೆಟ್ಟಿಲಿನ ಉದ್ದಕ್ಕೂ ಜೈ ಶ್ರೀರಾಮ್ ಎನ್ನುವ ಮಂತ್ರವನ್ನ ನೋಡ್ಬೋದು. ನೋಡಿ ಸ್ನೇಹಿತರೆ, ಬೆಟ್ಟದ ಕೆಳಗಿನಿಂದ ಬಹಳ ಸುಂದರವಾಗಿ ಕಾಣುವ ಅಂಜನಾದ್ರಿ ಪರ್ವತ ಮೇಲೆ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆ ಯಾವುದೋ ಒಂದು ಶಕ್ತಿ ನಮ್ಮನ್ನ ತನ್ನೆಡೆಗೆ ಕರೆದುಕೊಂಡು ಹೋಗುವಂತೆ ಭಾಸವಾಗುತ್ತೆ. ದೇವಾನುದೇವತೆಗಳ ವರಗಳನ್ನು ಪಡೆದಂತಹ ಶ್ರೀಮಾನ್ ಶಕ್ತಿವಂತ ಮತ್ತು ಚಿರಂಜೀವಿಯಾದಂತಹ ಶ್ರೀ ಹನುಮಾನ್ ಹುಟ್ಟಿದಂತಹ ಸ್ಥಳ ಇದಾಗಿದ್ದು, ಶ್ರೀರಾಮನ ಭಕ್ತಿಯಿಂದಲೇ ಸರ್ವಲೋಕವನ್ನು ಗೆಲ್ಲಬಹುದು ಎಂದು ತೋರಿಸಿಕೊಟ್ಟಂತಹ ಮಹಾನ್ ಬುದ್ಧಿಶಾಲಿ ಶ್ರೀ ಆಂಜನೇಯ ಸ್ವಾಮಿಯ ಅಪಾರವಾದ ಜನನಂಬಿಕೆ ಈ ದೇವಾಲಯದಲ್ಲಿ ನೋಡಬಹುದು. ಕಲಿಯುಗದಲ್ಲಿ ಶ್ರೀರಾಮಚಂದ್ರನ ದೇವಾಲಯಗಳಿಲ್ಲದಂತಹ ಹಳ್ಳಿಗಳನ್ನು ನೋಡಬಹುದು. ಆದರೆ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಗಳಿಲ್ಲದಂತಹ ಊರುಗಳೇ ಇಲ್ಲ ಎಂದು ಕೇಳಿದ್ದೇವೆ. ಪ್ರತಿ ಹಳ್ಳಿಯಲ್ಲೂ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಇರುತ್ತೆ. ಅಂಜನಾದ್ರಿ ಬೆಟ್ಟ ಬಹಳ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಈ ಮೆಟ್ಟಿಲು ಉದ್ದಕ್ಕೂ ಜೈ ಶ್ರೀರಾಮ್ ಅನ್ನುವ ಒಂದು ಮಂತ್ರವನ್ನು ಕಾಣ್ಬೋದು. ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಾಮಾಯಣದಲ್ಲಿ ಉಲ್ಲೇಖವಿರುವಂತೆ ಕಿಷ್ಕಿಂಧೆ ಪ್ರದೇಶದಲ್ಲಿ ವಾಸವಿದ್ದ ವಾನರ ನಾಯಕ ಕೇಸರಿ ಮತ್ತು ಋಷಿಮುನಿಯ ಶಾಪದಿಂದ ಮೂಲತಃ ಅಪ್ಸರೆಯಾದಂತಹ ಅಂಜನಾದೇವಿಯು ವಾನರರಾಗಿ ಜನ್ಮ ತಾಳಿದರು. ನಂತರ ವಾನರ ನಾಯಕ ಕೇಸರಿಯೊಂದಿಗೆ ವಿವಾಹವಾಗಿ ಅಂಜನಾದೇವಿಯು ವಾಸವಿದ್ದಂತಹ ಸ್ಥಳ ಅಂಜನಾದ್ರಿ ಬೆಟ್ಟವಾಗಿದ್ದು, ಈ ಬೆಟ್ಟದಲ್ಲಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಕಾಲಕ್ರಮೇಣ ಆ ಮಗುವೆ ಶ್ರೀ ಆಂಜನೇಯ ಸ್ವಾಮಿಯಾಗಿ ಬೆಳೆಯುತ್ತಾರೆ. ಹಾಗಾಗಿ ಈ ಬೆಟ್ಟದಲ್ಲಿ ಮಹಾನ್ ರಾಮಭಕ್ತ ಶ್ರೀ ಆಂಜನೇಯ ಸ್ವಾಮಿಯು ಹುಟ್ಟಿ ಬೆಳೆದಿದ್ದಾರೆ ಎಂದು ಹೇಳಲಾಗಿದೆ. ನೋಡಿ ಸ್ನೇಹಿತರೆ, ನಾವು ಮೇಲ್ಭಾಗಕ್ಕೆ ಬಂದ್ಬಿಟ್ವಿ, ಬರ್ತಾ ಇದೀವಿ. ನೋಡ್ತಾ ಇರ್ಬೋದು, ಈಗ ಸಮಯ ಒಂದು 9 ಗಂಟೆ ಆಗಿರ್ಬೋದು. ಇವಾಗಲೇ ತುಂಬ ಬಿಸಿಲಿದೆ. ಇನ್ನು ಭಕ್ತಾದಿಗಳು ದಿನ ಪೂರ್ತಿ ಬರುವಂಥ ಭಕ್ತಾದಿಗಳಿಗೆ ಎಷ್ಟೊಂದು ಬಿಸಿ ಇರುತ್ತೆ ಬಿಸಿಲು ನೋಡಿ. ನಾವೀಗ ಒಂದು 3/4% ಬಂದಿದ್ದೀವಿ. ಬನ್ನಿ ಹೋಗೋಣ ಸ್ನೇಹಿತರೆ. ನೋಡಿ, ಇನ್ನು ಮೇಲ್ಭಾಗದಲ್ಲಿ ಒಂದು 80% ಬಂದಾಗ ನೋಡಿ, ಎರಡು ಕಲ್ಲು ಬಂಡೆಗಳ ಮಧ್ಯೆ ನಮ್ಮ ಮೆಟ್ಟಿಲುಗಳು ಸಾಗುತ್ತೆ. ಬಹಳ ಚೆನ್ನಾಗಿ ಇಲ್ಲಿ ಮೆಟ್ಟಿಲು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮುಂದೆ ಹೋದ್ರೆ ಈ ಕಲ್ಲು ಬಂಡೆಗಳ ಮಧ್ಯೆ 470 ಸ್ಟೆಪ್ಸ್ ಹತ್ತಿದ್ದೀವಿ. ಈಗ ಇನ್ನು ಕೇವಲ 100 ಮೆಟ್ಲು ಹತ್ತಬೇಕೀಗ. ಬನ್ನಿ ನೋಡಿ, ಬೃಹದಾಕಾರದ ಕಲ್ಲು ಬಂಡೆಗಳು ನೋಡಿ. ಇಲ್ಲಿಂದ ವ್ಯೂ ನೋಡಿ. ಇಲ್ಲಿ ನೋಡಿ, ಕಲ್ಲು ಬಂಡೆಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ಕಲ್ಲು ಬಂಡೆಗಳ ಮಧ್ಯೆ ಒಳಗಿಂದನೇ ಮೆಟ್ಟಿಲು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಇಲ್ಲಿ ಕುತ್ಕೊಂಡು ಹೋಗ್ಬೇಕು. ಎಷ್ಟು ತಂಪಾಗಿದೆ ಗೊತ್ತಾ. ಕಲ್ಲು ಬಂಡೆಗಳ ಮಧ್ಯೆ ತುಂಬಾ ತಂಪಾದ ವಾತಾವರಣ ಇದೆ ಅನ್ಬೋದು. ನೋಡಿ, ನಾವು ಒಳಗಿಂದ ಕಲ್ಲು ಬಂಡೆ ಮಧ್ಯೆ ಒಳಗಿಂದ ಬಂದೆ ನೋಡಿ. ತುಂಬಾ ಚೆನ್ನಾಗಿದೆ.
ನೋಡಿ ನಾವೀಗ ಬೆಟ್ಟದ ತುತ್ತ ತುದಿಗೆ ಬರುತ್ತಿದ್ದಂತೆ ನಮಗೆ ಆಂಜನೇಯ ಸ್ವಾಮಿಯ ಸುಂದರವಾದ ದೇವಾಲಯ ಕಾಣಲು ಸಿಗುತ್ತೆ. ಹನುಮನ ಜನ್ಮಸ್ಥಳ ಅಂಜನಾದ್ರಿಗೆ ನಾವೀಗ ಬಂದಿದ್ದೀವಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸ್ನೇಹಿತರೆ ನೋಡಿ, ದೇವಾಲಯದ ಮುಂಭಾಗದಲ್ಲಿನ ದೃಶ್ಯ ಕಣ್ಮನ ಸೆಳೆಯುತ್ತದೆ. ಸ್ನೇಹಿತರೆ ನಾವೀಗ ಬೆಟ್ಟದ ಮೇಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದ್ಬಿಟ್ವಿ. ನೀವು ನೋಡ್ತಾ ಇರ್ಬೋದು, ಇದು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದ ಮೇಲೆ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ ನೋಡಿ. ತುಂಬಾ ದಿನದ ಕನಸು ನನಸಾದಂಥ ಸಮಯ ಇದು ಸ್ನೇಹಿತರೆ. ತುಂಬಾ ದಿನದಿಂದ ಬರಬೇಕು ಅನ್ಕೊಂಡಿದ್ದೆ, ಈಗ ಬರೋದಕ್ಕಾಯ್ತು ನೋಡಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡಿ. ದೇವಾಲಯದ ಮುಂಭಾಗದಲ್ಲಿದ್ದೀವಿ. ಒಂದು ಇಲ್ಲಿ ಬೆಟ್ಟದ ಮೇಲೆ ಕಲ್ಲು ಬಂಡೆ ಮೇಲೆ ಮರ ಬಂದಿದೆ ನೋಡಿ. ಮರಕ್ಕೆಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ದೇವರ ದರ್ಶನಕ್ಕೆ ಹೋಗ್ಬೇಕು, ಬನ್ನಿ ಒಳಗಡೆ ಹೋಗೋಣ. ಬಿಳಿ ಮತ್ತು ಕೇಸರಿ ಬಣ್ಣದಿಂದ ಕಂಗೊಳಿಸುವಂತಹ ದೇವಾಲಯದ ಗೋಡೆಗಳು ಮನಮೋಹಕವಾಗಿ ಕಾಣುತ್ತವೆ. ದೇವಾಲಯದ ಒಳಭಾಗದಲ್ಲಿ ಕೇಸರಿ ಚಂದನದಿಂದ ಅಲಂಕೃತಗೊಂಡಿರುವಂತಹ ಅದ್ಭುತವಾದ ಏಕಶಿಲಾ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು. ಹಾಗೆಯೇ ಪಕ್ಕದಲ್ಲಿ ಅಮೃತ ಶಿಲೆಯಲ್ಲಿ ನಿರ್ಮಿಸಿರುವ ಅಂಜನಾದೇವಿಯ ವಿಗ್ರಹವನ್ನು ನೋಡಬಹುದು. ಮತ್ತು ಬಹಳ ಪುರಾತನವಾದ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಈ ದೇವಾಲಯದ ಒಳಭಾಗದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆಯನ್ನು ಭಕ್ತಿಯಿಂದ ನಮಸ್ಕರಿಸುತ್ತಿರುವಂತಹ ಶ್ರೀ ಆಂಜನೇಯ ಸ್ವಾಮಿಯ ಅಮೃತ ಶಿಲೆಯ ವಿಗ್ರಹವನ್ನು ಸಹ ನಾವು ಕಾಣಬಹುದು. ಲಂಕೆಗೆ ಹೋಗಲು ಸಮುದ್ರದ ಮೇಲೆ ದಾರಿ ಮಾಡಲು ಬಳಸಿದ ಸುಮಾರು 25 kgಯ ನೀರಿನ ಮೇಲೆ ತೇಲುವಂತಹ ಕಲ್ಲನ್ನು ಸಹ ಈ ದೇವಾಲಯದಲ್ಲಿ ಕಾಣಬಹುದು. ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ದೇವರ ಪೂಜೆಯಲ್ಲಿ ತಲ್ಲೀನರಾಗಿರುತ್ತಾರೆ. ಬೆಟ್ಟದ ಮೇಲಿನ ಈ ಮರವನ್ನು ನೋಡಿದರೆ ಹೇಗಪ್ಪ ಇಷ್ಟು ದೊಡ್ಡ ಮರ ಈ ಬೆಟ್ಟದ ಮೇಲೆ ಕಲ್ಲು ಬಂಡೆಯಲ್ಲಿ ಬೆಳೆದಿದೆ ಅಂತ ಆಶ್ಚರ್ಯ ಪಡ್ತೀರಾ. ಈ ಅಂಜನಾದ್ರಿಯ ಬೆಟ್ಟದ ಮೇಲಿನಿಂದ ಕಾಣುವ ರಮಣೀಯವಾದ ನೋಟ ಬಹಳ ಆಹ್ಲಾದಕರವಾಗಿರುತ್ತೆ. ಸ್ನೇಹಿತರೆ ಇಲ್ಲಿ ಬೆಟ್ಟದ ಮೇಲೆ ವ್ಯೂ ಪಾಯಿಂಟ್ ಇದೆ ಅಂತೆ, ಬನ್ನಿ ನೋಡೋಣ ಹೋಗಿ. ನೋಡಿ ಬಂಡೆನ ಕೊರೆದು ಮೆಟ್ಟಿಲು ಮಾಡಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ವಾವ್, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇರೋದು. ತುಂಗಭದ್ರಾ ನದಿಯ ದಡದಲ್ಲಿರುವಂತಹ ಬೆಟ್ಟ ಗುಡ್ಡಗಳ ಮಧ್ಯೆ ಮಂಜು ಕವಿದ ವಾತಾವರಣದಲ್ಲಿ ಹಂಪಿಯ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಹಂಪಿ ಬಜಾರ್, ಉಯ್ಯಾಲೆ ಮಂಟಪ ಮತ್ತಿತರ ವಿಜಯನಗರ ಕಾಲದ ಬಹಳ ವೈಭವಯುತವಾದಂತಹ ಸ್ಥಳಗಳನ್ನ ನಾವು ನೋಡಬಹುದು. ಹಾಗೆ ಎಲ್ಲೂ ನೋಡಿದ್ರೂ ಪರ್ವತಗಳ ಸಾಲು ನಮ್ಮ ಕಣ್ಮನ ಸೆಳೆಯುತ್ತೆ. ಮಾತಂಗಿ ಪರ್ವತ, ಹೇಮಕೂಟ ಪರ್ವತ, ಋಷ್ಯಮುಖ ಪರ್ವತ, ವಾಲಿ ಪರ್ವತ ಮುಂತಾದವುಗಳನ್ನ ಇಲ್ಲಿ ನಾವು ಕಾಣಬಹುದು. ಬೆಟ್ಟದ ಮೇಲಿನಿಂದ ನೋಡಿದರೆ ತುಂಗಭದ್ರಾ ನದಿಯು 2 ಕವಲುಗಳಾಗಿ ಹರಿಯುತ್ತಿರುವುದು ನಮಗೆ ಕಾಣುತ್ತೆ. ಇದಕ್ಕೆ ರಾಮಾಯಣದಲ್ಲಿ ಒಂದು ಉಲ್ಲೇಖವಿದೆ.
ಆಂಜನೇಯನನ್ನು ಎತ್ತಂತಹ ತಾಯಿ ಅಂಜನಾದ್ರಿಯ ಸ್ನಾನಕ್ಕೂ ಸಹ ನೀರಿಲ್ಲದಂತಾಗುತ್ತದೆ. ಇದರಿಂದ ಬೇಸರವಾಗಿ ಚಿಂತಾಕ್ರಾಂತಳಾಗಿ ಕುಳಿತಿದ್ದಂತಹ ತಾಯಿಯನ್ನು ಕಂಡಂತಹ ಆಂಜನೇಯ ಸ್ವಾಮಿಯು ದೂರದಲ್ಲಿ ಹಂಪಿಯ ಸಮೀಪ ಹರಿಯುತ್ತಿದ್ದಂತಹ ತುಂಗಭದ್ರಾ ನದಿಯ ಕವಲನ್ನು ತಾನಿರುವ ಅಂಜನಾದ್ರಿಯ ಪರ್ವತದ ಕಡೆ ತಿರುಗಿಸಿದನಂತೆ. ಅಂದಿನಿಂದ ತುಂಗಭದ್ರಾ ನದಿಯು 2 ಕವಲುಗಳಾಗಿ ಹರಿಯಲಾರಂಭಿಸಿತಂತೆ. ತುಂಗಭದ್ರಾ ನದಿ 2 ಕವಲಾಗಿ ಬೇರ್ಪಟ್ಟಂತಹ ಸ್ಥಳವೇ ಹನುಮನ ಸೆಳವು ಎಂದು ಕರೆಯಲ್ಪಟ್ಟಿದೆ. ಇದ್ರೊಳಗೇನಾದ್ರೂ ಬಿದ್ರೆ ಏನಿಲ್ಲ. ಸ್ನೇಹಿತರೆ ನೋಡಿ, ಕಲ್ಲು ಬಂಡೆಗಳ ಮಧ್ಯೆ ಯಾವ ರೀತಿ ಇಲ್ಲಿ ಕ್ರಿಯೇಟ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ. ಆ ಕಡೆನೂ ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ ಬನ್ನಿ. ನೋಡಿ ಇಲ್ಲಿ ಮೇಲೆ ನೀರಿನ ಕೊಳ ತುಂಬ ಚೆನ್ನಾಗಿದೆಯಲ್ಲ. ನೋಡಿ ಸ್ನೇಹಿತರೆ, ಈ ಅಂಜನಾದ್ರಿ ಪರ್ವತದ ಸುತ್ತಲೂ ಬೆಟ್ಟಗಳನ್ನ ನಾವು ಕಾಣ್ಬೋದು. ನಾವೀಗ ಅಂಜನಾದ್ರಿ ಪರ್ವತದ ಮೇಲೆ ಇದ್ದೀವಿ. ಇಲ್ಲಿನ ಅಂಜನಾದ್ರಿ ಬೆಟ್ಟದಿಂದ ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ವ್ಯೂ ಪಾಯಿಂಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈಗಲೂ ಈಗ ಸಮಯ ಒಂದು 11 ಗಂಟೆ ಆಗಿದೆ. ಈಗಲೂ ಮಂಜು ಕವಿದ ವಾತಾವರಣನ ನಾವಿಲ್ಲಿ ಕಾಣ್ಬೋದು. ನೋಡಿ, ಓಕೆ, ಕ್ಲಿಕ್. ನೋಡಿ, ಇಲ್ಲಿ ಮುಖ್ಯವಾಗಿ ಹೇಮಕೂಟ ಪರ್ವತ, ಮಾತಂಗಿ ಪರ್ವತ, ಋಷ್ಮಿಕ ಪರ್ವತ ಮತ್ತು ಅಂಜನಾದ್ರಿ ಪರ್ವತಗಳನ್ನು ಕಾಣ್ಬೋದು. ನೋಡಿ, ಇಲ್ಲಿ ಈಗ ಊರು ಒಳಗಿಂದ ಹನುಮನಹಳ್ಳಿ ಊರು ಒಳಗಡೆಯಿಂದನೂ ಈ ದೇವಾಲಯಕ್ಕೆ ಬರುವಂಥ ದಾರಿ ಇದು. ನೋಡಿ, ಸ್ವಲ್ಪ ಜಾಸ್ತಿ ಸ್ನೇಹಿತರೆ, ದರ್ಶನ ಮುಗಿಸಿ ಕೆಳಗಡೆ ಬಂದ್ವಿ. ನೀವು ನೋಡ್ಬೋದು, ನಾವು ಮೊದಲು ಸ್ಟಾರ್ಟ್ ಮಾಡಿದಂಥ ಜಾಗಕ್ಕೆ ಮತ್ತೆ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇದು ಅಂಜನಾದ್ರಿ ಪರ್ವತ ಪಕ್ಕದಲ್ಲೇ ವಿಜಯ ವಿಠಲ ಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು. ಮುಂದಿನ ಹಂಪಿಯ ವಿಜಯ ವಿಠಲ ದೇವಾಲಯದ ವಿಡಿಯೋದಲ್ಲಿ ಸಿಗೋಣ.